ನಮಸ್ತೆ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಮ್ಮ ಗೋಪಾಲ್ ಇಂಚಿಗೇರಿ ಅವರ ಮುದ್ದಾದ ಮಗಳು ಶೀತಲ್ ಅವರ ಹುಟ್ಟುಹಬ್ಬ ಈ ಬಾರಿ ಸಿಕ್ಕಾಪಟ್ಟಿ ಮೆಮೊರಿ ಆಗ್ಬೇಕಂತ ತಿಳ್ಕೊಂಡು ಹಾಸ್ಯ ಕಲಾವಿದರಾಗಿರುವಂತ ಗೋಪಾಲ್ ಇಂಚಿಗೇರಿ ಅವರು ಬಹಳ ಅದ್ಭುತ ಪ್ಲಾನ್ ಮಾಡಿದ್ರು. ಅದು ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಶ್ರೀಮಂತರದಾರ, ಕೋಟ್ಯಾಧೀಶರದಾರ, ಸಾವಿರಾರು ಕೋಟಿ ಒಡೆಯರದಾರ, ಬಟ್ ಕೊಡ್ತಕ್ಕಂತ ಮನೋಭಾವನೆ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ವಿಶೇಷವಾಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಪ್ಯಾಡು, ಆಮೇಲೆ ಪೆನ್ನು, ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಕೊಡಬೇಕಂತ ಡಿಸೈಡ್ ಮಾಡಿದರು. ಸೊ ಆ ನಿಟ್ಟಿನೊಳಗೆ ಬನ್ನಿ ಸ್ನೇಹಿತರೆ, ಇವತ್ತು ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಈ ವಿಡಿಯೋ ಮಾಡಿದ್ದು ಇಷ್ಟೇ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ. ಈ ರೀತಿ ಕಾರ್ಯಕ್ರಮವನ್ನು ಮಾಡಿಕೊಡುವುದರಿಂದ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಮಕ್ಕಳಿಗೂ ಸಹಿತ ಒಂದು ಚಿಕ್ಕದಾಗಿರ್ತಕ್ಕಂಥ ಸಹಾಯ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿರುವಂತಹ ನನ್ನ ಗುರುಗಳಾಗಿರುವಂತಹ ಜಗದೀಶ್ ಬೋಳ್ಸೂರ್ ಸರ್ ಅವರು ಮಾತನಾಡಿ, ಬಚ್ಚಿಟ್ಟುದು ಪರರಿಗೆ ಕೊಟ್ಟದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಈ ಶೀತಲ್ ಅವರ ಜನ್ಮ ದಿನಾಚರಣೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಒಂದು ಸ್ಮರಣೀಯವಾಗಿರ್ಬೇಕಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಬಹಳಷ್ಟು ಶಾಲೆಗಳಿಗೆ ಸುಮಾರು ಸಾವಿರಾರು ಮಕ್ಕಳಿಗೆ ಒಂದು ನೆನಪಿಗಾಗಿ ಒಂದು ಟಿಕೆಟ್, ಒಂದು ಪೆನ್ನನ್ನು ಕೊಡ್ತಕ್ಕಂಥ ಕಾಣಿಕೆ ಬಹಳ ಕಡಿಮೆ ಅನಿಸ್ಬಹುದು. ಬಟ್ ಅದನ್ನ ಕ್ರೋಢೀಕರಣ ಮಾಡಿದಾಗ, ಅದನ್ನ ನೋಡಿದಾಗ ಅದು ದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ಕಾಣ್ತದಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಧ್ಯದಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ನಮ್ಮ ನಾಡಿನಲ್ಲಿ ಸಾಕಷ್ಟು ಜನ ಶ್ರೀಮಂತರದಾರ, ಕೋಟ್ಯಾಧೀಶರದಾರ, ಸಾವಿರಾರು ಕೋಟಿ ಒಡೆಯರದಾರ, ಬಟ್ ಕೊಡ್ತಕ್ಕಂಥ ಮನೋಭಾವನೆ ಇಲ್ಲ. ಬಹಳ ಬಡವರದಾರ, ಕೊಡ್ಬೇಕಂತಕ್ಕಂಥ ಆಶೆ ಬಹಳ. ಇದು ಇವತ್ತಿನ ಜಗತ್ತಿನ ಸ್ಥಿತಿಗತಿ. ಇಂಥದ ಮಧ್ಯದಲ್ಲಿ ಕೂಡ ನಮ್ಮ ಗೋಪಾಲ್ ಇಂಚಿಗೇರಿ ಅವರು ಮಧ್ಯಮ ವರ್ಗದಲ್ಲಿರ್ತಕ್ಕಂಥ, ಅತ್ಯಂತ ಕೆಳವರ್ಗದಲ್ಲಿ ಬಂದಿರತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ನಾವೇನಾದರೂ ನಮ್ಮ ಮಗಳ ಬರ್ತ್ಡೇ ಒಂದು ಅವಿಸ್ಮರಣೀಯ ಆಗಬೇಕು, ನನ್ನ ಅಂತಕ್ಕಂಥ ಸಹಾಯವನ್ನು ಮಾಡ್ಬೇಕಂತಕ್ಕಂಥ ಈ ದೊಡ್ಡ ಗುಣ ಬಂದದಲ್ಲ, ನಾನು ವಿಶೇಷವಾಗಿ ಕಪ್ಪನಂಬರಿ ಶಾಲೆ ಮಕ್ಕಳ ಪರವಾಗಿ, ಊರಿನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಗೋಪಾಲ್ ಇಂಚಿಗೇರಿ, ಗೋಪಾಲ್ ಉಗರ್ ಅವರು ಉತ್ತರ ಕರ್ನಾಟಕದ ಎರಡು ಕಣ್ಣುಗಳಾಗಿ ಬೆಳೆದವರು. ಅಷ್ಟು ಈ ಹಾಸ್ಯ ಕಾರ್ಯಕ್ರಮಗಳನ್ನ ಕೊಟ್ಟಾರ, ನಿಮ್ಗೆ ಗೊತ್ತಿಲ್ಲ. ಹಾಗಂತ ಆ ದುಡಿಮೆಯನ್ನ ತಾವೇ ಇಟ್ಕೊಂಡಿಲ್ಲ. ನಾನ್ ನೋಡ್ತಕ್ಕಂಥದ್ದು, ಒಂದು ವರ್ಷ ಬಿಜಾಪುರದ ಕುಷ್ಠರೋಗಗಳೇನದಲ್ಲ ಅವ್ರಿಗೆಲ್ಲ ಏನ್ ಸಾಮಾನು ಬೇಕೆಲ್ಲವನ್ನು ಕೊಟ್ರು. ಒಂದ್ಸಲ ಇಂಡಿಯೊಳಗೆ ಹೋಗಿ ಈ ಟೆಂಟ್ ನೊಳಗೆ ಇರ್ತಕ್ಕಂಥ ಕೆಲಸ ಮಾಡೋರು ಇರ್ತಾರ, ಟೆಂಟ್ ಹಾಕೊಂಡು ಬೈಲಿಗೆ ಇರ್ತಾರಲ್ಲ, ಅವ್ರಿಗೆ ಹೋಗಿ ಏನ್ ಸಾಮಾನು ಬೇಕು, ದಿನನಿತ್ಯ ಸಾಮಾನುಗಳು, ಒಂದು ತಿಂಗಳ ಅನುಮತ ಸಾಮಾನುಗಳನ್ನೆಲ್ಲನೂ ಕೊಟ್ಟು ಅವರಿಗೆ ಮೇಲೆತ್ತುವಂತ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ನಾನು ವಿಶೇಷವಾಗಿ ಕೋವಿಡ್-19 ಕೊರೋನಾ ಮಹಾಮಾರಿ ಬಂತು. ಆ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಕಲಾವಿದರು ಬೀದಿಗೆ ಬಂದ್ರಲ್ಲ, ನೀವು ನೋಡಿರ್ಬೇಕು. ಒಂದು ಕಾರ್ಯಕ್ರಮ ಆಗ್ಲಿಲ್ಲ, ಎಲ್ಲಿಯೂ ಹೋಗ್ಲಿಲ್ಲ. ಆ ಕಲಾವಿದರ ಜೀವನ ಬಹಳ ದುಸ್ತರವಾಗಿತ್ತು. ಆ ಸಂದರ್ಭದಲ್ಲಿ ಗೋಪಾಲ್ ಉಗರ್ ಇಬ್ರು ಕೂಡ್ಕೊಂಡು ಎಲ್ಲಾ ಕಲಾವಿದರ ಕರೆಸು ಸುಮಾರು 6 ತಿಂಗಳ ಆಗುವವರೆಗೆ ಅವ್ರ ಉಪಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಗಂಟು ಕಟ್ಟಿ ಕೊಟ್ಟು ಮನೆ ಕೊಟ್ಟು ಕಳಿಸಿದ್ರು. ಇದು ಒಂದು ಕೊಡುಗೆ ಇರ್ತಕ್ಕಂಥ ದಾನಿಗಳ. ಅವ್ರು ಕೊಡ್ತಾರ ತಿಳ್ಕೊಂಡು ಬಹಳ ಶ್ರೀಮಂತರಲ್ಲ, ಬಹಳ ಅತ್ಯಂತ ಮಧ್ಯಮ ವರ್ಗದಲ್ಲಿರ್ತಕ್ಕಂಥವ್ರು. ಹಾಗಾಗಿ ಅವರ ಜೀವನ ಬಹಳ ಉತ್ತಮವಾಗಲಿ. ಸಾಂಕೇತಿಕವಾಗಿ ಕಪ್ಪನಂಬರಿಗೆ ಗ್ರಾಮದೊಳಗೆ ಎಲ್ಲ ಗುರು ಹಿರಿಯರು, ಗಣ್ಯರು, ಗ್ರಾಮಸ್ಥರು ಎಲ್ಲರೂ ಬಂದಿದ್ದರು. ಸೊ ಎಲ್ಲ ಮಕ್ಕಳಿಗೆ ಒಂದೊಂದು ಪ್ಯಾಡನ್ನು ಕೊಳ್ಳಾಯಿತು. ಸೊ ಇದಾದ ಬಳಿಕ ನಂತರ ಪ್ರತಿ ಮಗುವಿಗೂ ಕೂಡ ಅಲ್ಲಿರುವಂತಹ 1ನೇ ತರಗತಿಯಿಂದ 10ನೇ ತರಗತಿಗೆ ಎಲ್ಲ ಮಕ್ಕಳಿಗೂ ಕೂಡ ಪ್ರೀತಿಯಿಂದ ಚೊಕ್ಕಿಲಿ ಪ್ರ್ಯಾಟ್ ಅಂತ ಏನು ಕರಿತಿರಲ್ಲ, ಸೊ ಅದನ್ನು ನೀಡಲಾಯಿತು. ಕೃಷ್ಣ ಅವರು ಒಂದಿಷ್ಟು ಮನೋರಂಜನೆ ನೀಡಲಿಕ್ಕೆ ಒಂದಿಷ್ಟು ಹಾಡುಗಳನ್ನು ಹಾಡಿದರು. ಗೋಪಾಲ್ ಇಂಚಿಗೇರಿ ಅವರು ಕಾಮಿಡಿಯ ಝಲಕ್ಕನ್ನು ನೀಡಿದರು. ಮಕ್ಕಳು ಸಿಕ್ಕಾಪಟ್ಟಿ ಖುಷಿ ಆದವು. ಥ್ಯಾಂಕ್ ಯು ಫಾರ್ ವಿಶಿಂಗ್ ಮಿ ಆ್ಯಂಡ್ ಬ್ಲೆಸ್ಸಿಂಗ್ ಮಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ವರ್ಷ ನಾನು ಹೀಗೆ ಎಲ್ಲರಿಗೂ ಏನಾದರೂ ಓದುವ ತರ ಸಾಮಗ್ರಿಗಳನ್ನು ಕೊಡುತ್ತೇನೆ. ಧನ್ಯವಾದಗಳು. ಗಾಂಧೀಜಿಯವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬೆಟ್ರ ಐಶ್ವರ್ಯ ರೈಗೂ ಜಯ ನಂಕಾತೀನಿ. ತಂದೆ ನಕ್ಕರೆ ಅಧಿಕಾರ, ತಾಯಿ ನಕ್ಕರೆ ಮಮಕಾರ, ಹೀರೋ ನಕ್ಕರೆ ಜೈಕಾರ, ಹೀರೋಯಿನ್ ನಕ್ಕರೆ ಪುರಸ್ಕಾರ, ಹೆಂಡತಿ ನಕ್ಕರೆ ಚಮತ್ಕಾರ, ಗಂಡ ನಕ್ಕರೆ ತಿರಸ್ಕಾರ. ಇಂತಹ ಸಂದರ್ಭದಲ್ಲಿ ನಕ್ಕು ನಗಿಸುವವರಿಗೆ
ನಗದೇ ನಗಿಸುವವರಿಗೆ, ಇನ್ನು ನಾ ನಗಸೇನೂ ನಗಲಾರದವರಿಗೆ ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಗೋಪಾಲ್ ಇಂಚೇರಿ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ, ಜೀವನದಲ್ಲಿ ನಗಬೇಕು, ಆದರೆ ನಗುನೇ ಜೀವನ ಆಗಬಾರದು. ಹಾಸ್ಯ ಇಲ್ಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ಹಾಸ್ಯವನ್ನ ನಾವೆಲ್ಲರೂ ಕಾಣ್ತೇವೆ. ಆದ್ರೆ ಸುಮ್ಮನೆ ಒಂದು ಸಮಯದ ಅಭಾವ ಇರುವುದರಿಂದ ನಮ್ಮ ಸೌಕರ್ಯ ಬಹಳ ಒತ್ತಾಯ ಮಾಡಕತ್ತಾರೆ ಅವ್ರ ಸಲುವಾಗಿ. ಯಾಕಂದ್ರೆ TV9, ಕಲರ್ಸ್ ಕನ್ನಡ, ಉದಯ್ ಕಾಮಿಡಿ, ಚಂದನ ವಾಹಿನಿ ಎಲ್ಲ ವಾಹಿನಿಗಳಲ್ಲಿ ನಮ್ಮ ಅಭಿನಯವನ್ನ ತಾವೆಲ್ಲರೂ ಯೂಟ್ಯೂಬ್ ನಲ್ಲಿ ಕೂಡ ನೋಡಬಹುದು. ಒಂದೊಂದು ಹಾಸ್ಯ ನನ್ನ ಕ್ಲಾಸ್ಮೇಟ್ ರೀ, ನಾನು 1ನೇ 2ನೇ ಸಾಲಿ ಕಲಿಯುವಾಗ ಚೆನ್ನೆ ಹತ್ತಿದ್ದಾರೆ ಮತ್ತೆ ಇಲ್ಲಿ ಯಾರು ಇದ್ರು ಕಲ್ತು ಹೋಗುದ್ರಿ ಆಮೇಲೆ ನನಗೆ ಸುಮ್ನೆ ತಮಾಷೆಗೋಸ್ಕರ. ಇಟ್ಟು ಡೇಂಜರ್ ಇದ್ದಲ್ಲ ಅವ ಚೆನ್ನೆ. ಸಾಲಿ ಕಲಿಯುವಾಗ ಟ್ರೈನ್ದೊಳಗೆ ಹೊಂಟಿದಾರೆ ಒಂದಿನ. ಟ್ರೈನ್ದೊಳಗ ರಾತ್ರಿ 2 ಆಗಿತ್ತು ಬರೀ ಟ್ರೈನ್ದೊಳಗೆ ಅವನಿಗೆ ಆಡಕ್ಕೆ ಬಂದು ಬಿಡುತ್ತೆ. ಹೋಗಿ ಟಾಯ್ಲೆಟ್ದಾಗ ಹೋಗಿ ಕೂತ. ಟಾಯ್ಲೆಟ್ದೊಳಗೆ ಭಾಳ ಚಂದ ಬರ್ದಿರ್ತಾರೆ ಶಾಯರಿ, ನೀವೆಲ್ಲ ಹುಡುಗರು ನೋಡಿರ್ತೀರಿ, ಕೆಲವೊಬ್ರು ನೋಡಿರ್ತೀರಿ. ಇದ್ರಾಗ ಖಾಲಿ ಅದನ್ನ ಕೆಲಸ ಏನೈತಿ, ಒಂದು ಎದುರು ಕೂತಾವ್ ಬರ್ದಿದ್ದ, ಎದುರಿಗೆ ನೋಡದ ದಯಮಾಡಿ ಎಡಗಡೆ ತಿರುಗಿ ನೋಡಿ ಅಂತ ಬರ್ದಿದ್ರು. ಎಡಕ್ಕೆ ಹೊಳಿ ನೋಡದ ಅಲ್ಲಿ ಬರ್ದಿದ್ರು, ದಯವಿಟ್ಟು ಕ್ಷಮಿಸಿ ಬಲಗಡೆ ತಿರುಗಿ ನೋಡಂತ ಬರ್ದಿದ್ರು. ಕೆಲಸ ಇರೋದ ಖಾಲಿನೇ ಅದನ್ನ ಮಕ್ಕಳು ನೋಡದ ಅಲ್ಲಿ ಬರ್ದಿದ್ರು, ದಯವಿಟ್ಟು ಕ್ಷಮಿಸಿ ಮೇಲ್ಗಡೆ ತಿರುಗಿ ನೋಡಿ ಅಂತ ಬರ್ದಿದ್ರು. ಮ್ಯಾಗ ನೋಡೋದು ಅಲ್ಲಿ ಏನ್ ಬರ್ದಿದ್ರು ಗೊತ್ತೇನ್ರಿ, ಆ ಕಡೆ ಕಡೆ ನೋಡ್ತೇನೆ ಅದಕ್ಕೆ ಬಂದಿಲ್ಲ, ಮುಗಿಸ್ಕೊಂಡು ಹೋಗು. ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನಾ? ಒಂದು ನಗೆಯ ಹೊನಲನ್ನು ಹರಿಸಿರ್ತಕ್ಕಂಥ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಈಗ ನಾವು ಆಡಂಬರವಾಗಿ ಯಾವುದೋ ಒಂದು ಹೋಟೆಲ್ನಾಗ ಹೋಗಿ 1 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಕೇಕ್ ಕಟ್ ಮಾಡೋದಕ್ಕಿಂತ ಇಂಥ ಒಂದು ಇಲ್ಲಿ ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಎಂಥ ಮಕ್ಕಳಪ್ಪ ಅಂದ್ರೆ ಎಲ್ಲರೂ ಬಹುಶಃ ಬಡವ್ರ ಮಕ್ಕಳು ಬಂದಿರ್ತಾರೆ. ಅದ್ರಾಗ ವಿಶೇಷವಾಗಿ ನಮ್ಮ ತೋಟದಸ್ತಿಯಲ್ಲಿ ಎಲ್ಲರೂ ಬಡವರು, ಯಾಕಂದ್ರೆ ಪ್ರತಿಯೊಬ್ಬರು ಈ ಕೂಲಿಗೆ ಹೋಗಿರ್ತಾರೆ, ಯಾರೂ ಮನ್ಯಾಗ ಸಿಗಂಗಿಲ್ಲ ಹುಡ್ತಾರೆ. ಅಂಥ ಮಕ್ಕಳಿಗೆ ನೀವು ತಂದು ಅವರಿಗೆ ಉಪಯೋಗ ಆಗ್ತಕ್ಕಂಥ ಸಾಮಗ್ರಿಗಳನ್ನ ಕ್ಲಿಪ್ ಪ್ಯಾಡ್ ಮತ್ತು ಪೆನ್ಗಳಾಗಿರ್ಬೋದು, ಇದು ಬಹುಶಃ ಮಕ್ಕಳು ತಮ್ಮ ನೆನಪಿನಲ್ಲಿ ಇಟ್ಕೋತಾರೆ. ಈಗ ನಮ್ಮ ಪ್ರಯಾಣ ಮಕ್ಕಣಾಪುರ್ LT ತಾಂಡಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಜಗದೀಶ್ ಬೋಸೂರ್ ಸರ್ ಕಲಿಸ್ತಕ್ಕಂಥ ಒಂದು ಶಾಲೆ ಇದೆ ಇಲ್ಲಿ. ಸೊ ಬನ್ನಿ, ಮಕ್ಕಳ ಜೊತೆಗೆ ಪ್ರೀತಿಯಿಂದ ನಗಿಸ್ಕೊಂಡು ಕುಣಿದಾಡಿಸ್ಕೊಂಡು ಒಂದಿಷ್ಟು ಬ್ಲಾಟಿಂಗನ್ನು ನೀಡಿ ಬರೋಣ. ನಮ್ಮ ಶೀತಲ್ ಅವರು ಎಲ್ಲಿ ಕಾಲಿ ಇಡ್ತಾರೋ ಅಲ್ಲಿ ಮಳೆರಾಯ ಬರ್ತಾನೆ ಇದ್ದಾನೆ. ಸೊ ಮಳೆರಾಯ ಬರೋದ್ರಿಂದ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರವಾಗಿ ಯಾವ ಊರು ಹೋಗ್ತಿದ್ದೆ ಎಲ್ಲ ಕಡೆ ಮಳೆ.
ಅವಳು ತುಂಬ ಖುಷಿಯಾಗಿದ್ದಾಳೆ. ಸೊ ಇವಾಗ ನಾವು ಮಕ್ಕಣಪುರ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿರುವಂಥ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಮತ್ತೆ ಒಂದಿಷ್ಟು ನಗು, ಖುಷಿ, ಸಂಭ್ರಮ. ಮುಖ್ಯ ಗುರುಗಳು, ಶಿಕ್ಷಕ, ಸಿಬ್ಬಂದಿ ವರ್ಗದವರೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪರೀಕ್ಷೆಯಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಪರೀಕ್ಷೆಯನ್ನು ಬರೀಲಿ ಅಂತಕ್ಕಂಥ ಉದ್ದೇಶ ಜೊತೆಗೆ ಹಾಗೂ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ಯಾಡನ್ನು ವಿತರಣೆ ಮಾಡುವುದರ ಮುಖಾಂತರ ನಮ್ಮ ಶಾಲೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ಶಾಲೆಗೆ ಆಗಮಿಸಿದಂಥ ಗೋಪಾಲ್ ಹಿಂಚಗೇರಿಯವರು ಹಾಗೂ ಅವರ ಕುಟುಂಬದ ಶ್ರೀಮತಿಯವರು ಹಾಗೂ ಮುದ್ದಾದ ಕಿರಿಯ ಮಗು ಹಾಗೂ ಹಿರಿಯ ಮಗಳ ಜೊತೆಗೆ ಹಾಗೂ ನಮ್ಮ ಗೋಪಾಲ್ ಸರು ಎಲ್ಲರಿಗೂ ನಮ್ಮ ಶಾಲೆಯ ಸಿಬ್ಬಂದಿ ಪರವಾಗಿ ಹಾಗೂ ನಮ್ಮ ಎಲ್ಲ ಮುದ್ದಾದ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಆತ್ಮೀಯರಾಗಂಥ ಶ್ರೀಯುತ ಬೋಳ್ಸು ಸರ್ ಗುಳ್ಗರ ಪರವಾಗಿಯೂ ಸಹಿತ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.